ಒಂದು ಸಲ IPL ಪ್ರಿಡಿಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ತರ ಹೋಗ್ತಿದೆ ಮಗ. MI ಗೆಲ್ತಾರೆ ಅಂತ ಹೇಳಿದ್ದೆ, MI ಗೆದ್ರು. ಒಂದು ಥರ್ಡ್ ಮ್ಯಾಚು RR ಗೆಲ್ತಾರೆ ಅಂತ ಹೇಳಿದ್ದೆ, RR ಗೆದ್ರು. ಅಂಡ್ ಫೋರ್ತ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ಹೇಳಿದೆ, ಪಂಜಾಬ್ ಗೆದ್ರು. ಅಂಡ್ ಇವತ್ತಿನ ಮ್ಯಾಚು LSG ವರ್ಸಸ್ DC ಯಾರು ಗೆಲ್ತಾರೆ ಅಂತ ಹೇಳ್ತೀನಿ, ವಿಡಿಯೋನ ಫುಲ್ ನೋಡಿ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಂತೂ ಹೈ ವೋಲ್ಟೇಜ್ ಡ್ರಾಮಾ ಅಂತೂ ಪಕ್ಕಾ ನಡೆಯುತ್ತೆ. ಪ್ಲೇಯರ್ಸ್ ಇಂದ ನಡೀದೇ ಇರ್ಬೋದು, ಬಟ್ LSG ಓನರ್ ಇಂದ 100% ಆ ಒಂದು ಡ್ರಾಮಾ ಬಂದೇ ಬರುತ್ತೆ. ಅಂಡ್ ರಿಷಬ್ ಪಂತ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅಂಡ್ KL ರಾಹುಲ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆ ಒಂದು ಟೀಮ್ ಇಂದ ಆಚೆ ಬಂದಿದ್ದಾರೆ. ಅಂಡ್ ಅಕ್ಷರ್ ಪಟೇಲ್ ಈ ಒಂದು DC ನ ಲೀಡ್ ಮಾಡ್ತಾರೆ ಈ ಸಲ, ಲಾಸ್ಟ್ ಕೂಡ ಅವರೇ ಮಾಡಿದ್ದು. ಅಂಡ್ KL ರಾಹುಲ್ ಅವರಿಗೆ ಹೊಸ ಅವತಾರ ಮಗ ಈ ಒಂದು IPL ಅಲ್ಲಿ. ಸೊ KL ರಾಹುಲ್ ಅವರು ಯಾವ ತರ 3-4 ಇಯರ್ಸ್ ಬ್ಯಾಕ್ ಓಪನಿಂಗ್ ಸ್ಲಾಟ್ ಅಲ್ಲಿ ಬಂದು ಆ ಒಂದು ಫ್ಲಿಕ್ ಶಾಟ್ ಯಾವ ತರ ಬೆಂಕಿ ಆಟನ ಆಡ್ತಾ ಇದ್ರು, ಮತ್ತೆ ಈ ಒಂದು ಸಲ ಆ ಒಂದು ಗೇಮ್ ನ ನೋಡಕ್ಕೆ ನಮ್ಮೆಲ್ಲರಿಗೂ ಸಿಗುತ್ತೆ. ಅಂಡ್ KL ರಾಹುಲ್ ಆಟನ ಅಂತೂ ಫುಲ್ ಕಳೆದೋಗ್ಬಿಟ್ಟಿದ್ದಾರೆ. ಈ ಒಂದು ಬಾರಿ 100% ಆ ಒಂದು ಕೆಲಸನ ಮಾಡ್ತಾರೆ ಅಂತಾನೆ ಹೇಳ್ತೀನಿ. ಅಂಡ್ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂಡ್ ಎರಡು ಟೀಮ್ದು ಪ್ರಾಬಬಲ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದ ಅಂದ್ರೆ ಫಸ್ಟ್ ಟೀಮು DC ಮಗ. ಇವತ್ತಿನ ಮ್ಯಾಚಲ್ಲಿ KL ರಾಹುಲ್ ಮತ್ತೆ ಪತುಮ್ ನಿಶಾಂಕ ಓಪನಿಂಗ್ಗೆ ಬರ್ತಾರೆ. ಅಂಡ್ ಈ ಒಂದು ಟೀಮಲ್ಲಿ ಬೆನ್ ಡಕೆಟ್ ಬರಬೇಕಾಗಿತ್ತು ಓಪನಿಂಗ್ಗೆ. ಬಟ್ ಬೆನ್ ಡಕೆಟ್ ಅವರು ಆ ಒಂದು ಇಂಗ್ಲೆಂಡ್ ಸೀರೀಸು ಮತ್ತೆ ಅಲ್ಲಿ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ಆ ಒಂದು ಟೀಮ್ಗೆ ಹೋಗಿದ್ದು. ಅಂಡ್ IPL ಇಂದ ಕೂಡ ವಿಡ್ರಾ ಮಾಡಿಕೊಂಡ್ರು. ಅದಕ್ಕೋಸ್ಕರ KL ರಾಹುಲ್ ಇವಾಗ ಓಪನಿಂಗ್. ಅಂಡ್ ಪತುಮ್ ನಿಶಾಂಕ ನಿಮಗೆ ಗೊತ್ತು, ಶ್ರೀಲಂಕಾ ಪ್ಲೇಯರ್. ಆಕ್ಚುಲಿ ಇವರಂತೂ ಸಕಾಲ ಹೊಡಿತಾರೆ. ಅಂಡ್ ಕ್ಲಾಸಿ ಪ್ಲೇಯರ್ ಅಂತಲೇ ಹೇಳ್ಬೋದು, ಸುತ್ತೋದೆಲ್ಲ ಇಲ್ವೇ ಇಲ್ಲ. ಅಂಡ್ ಎವ್ರಿ ಬಾಲ್ ಸಖತ್ ಕ್ಲಾಸಿ ಅಂತ ಇಟ್ಕೊಂಡಿದ್ದಾರೆ. ಅಂಡ್ ಇಬ್ರು ಒಳ್ಳೆ ಓಪನರ್ಸು ಅಂತ. ಅಂಡ್ ಒನ್ ಡೌನ್ ಅಲ್ಲಿ ನಿತೀಶ್ ರಾಣಾ ಮಗ, ನಿತೀಶ್ ರಾಣಾ ಇಂಡಿಯನ್ ಬ್ಯಾಟರು. ಸೊ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋಕ್ಕೆ ಈ ಪ್ಲೇಯರ್ ಬೇಕೇ ಬೇಕಾಗಿದೆ DCಗೆ. ಬಿಕಾಸ್ ಯಾವ ಟೈಮಲ್ಲಿ ರನ್ಸ್ ಬೇಕು, ಯಾವ ಟೈಮಲ್ಲಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋಕ್ಕೋ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡ್ತಾರೆ. ಅಂಡ್ 4ನೇ ಪ್ಲೇಯರು ಟ್ರಿಸ್ಟನ್ ಸ್ಟಬ್ಸ್, ಇವರು ಸೌತ್ ಆಫ್ರಿಕಾ ಪ್ಲೇಯರು. ಬಿಗ್ ಹಿಟ್ಟಿಂಗ್ಗೆ ಸಖತ್ ಹೆಸರು ಮಾಡಿರೋಂಥ ಪ್ಲೇಯರ್ ಅಂತಲೇ ಹೇಳ್ಬೋದು. ಇವರು ಕೂಡ ಬೆಂಕಿ ಅಂತಲೇ ಹೇಳ್ತೀನಿ. ಅಂಡ್ 5ನೇ ಪ್ಲೇಯರ್ ಅಕ್ಷರ್ ಪಟೇಲ್ ಅಂತೂ ಟೀಮ್ ಇಂಡಿಯಾದಲ್ಲಿ ಕಾಯಂ ಸ್ಥಾನ ಪಡ್ಕೋಬಿಟ್ಟಿದ್ದಾರೆ. ಬಿಕಾಸ್ ಆಫ್ಟರ್ ರವೀಂದ್ರ ಜಡೇಜಾ ರಿಟೈರ್ಮೆಂಟ್ ಆದಮೇಲೆ T20 ಅಂತೂ ಫುಲ್ ಇವ್ರದೇ ಹಾವಳಿ ಆಗಿಬಿಟ್ಟಿದೆ ಬ್ಯಾಟಿಂಗಲ್ಲಿ ಅಂಡ್ ಬೌಲಿಂಗಲ್ಲಿ. ಸೊ ಕ್ಯಾಪ್ಟನ್ ಆಗಿ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅಂಡ್ 6ನೇ ಪ್ಲೇಯರ್ ಡೇವಿಡ್ ಮಿಲ್ಲರ್ ಅಂತೂ ಬೆಂಕಿ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಮಗ. ಯಾಕಂತ ಹೇಳಿದ್ರೆ ಇವ್ರು ಆಡಿರೋ ಎಲ್ಲ ಟೀಮಲ್ಲೂ ಕೂಡ ರನ್ಸ್ನ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಬಿಗ್ ಇನ್ನಿಂಗ್ಸ್ ಬರ್ತಾ ಇರುತ್ತೆ. ಬಟ್ ಯಾವ ಟೀಮಲ್ಲೂ ಕೂಡ ಕಪ್ಪಂತೂ ಗೆಲ್ಲಕ್ಕೆ ಆಗ್ತಾ ಇಲ್ಲ. ಸೌತ್ ಆಫ್ರಿಕಾ ಇರಲಿ ಅಂಡ್ ಬೇರೆ ಯಾವ ಟೀಮಲ್ಲಿ ಆಡಿದ್ರು ಕೂಡ, ಪಂಜಾಬು ಕೂಡ ಆಡಿದ್ರು. ಅಂಡ್ DCಗೆ ಬಂದಿದ್ದಾರೆ, DCಯಲ್ಲೂ ಕೂಡ. ಸೊ ಇಂಪಾರ್ಟೆಂಟ್ ಪ್ಲೇಯರ್ ಇವರು DCಗೆ. ಬಿಕಾಸ್ ಇನ್ನಿಂಗ್ಸ್ ಕೂಡ ಬಿಲ್ಡ್ ಮಾಡ್ತಾರೆ, ಬಿಗ್ ಹಿಟ್ ಕೂಡ ಇಟ್ಕೊಂಡಿದ್ದಾರೆ, ಎಲ್ಲ ಥರ ಒಂದು ಗೇಮ್ನು ಕೂಡ ಆಡ್ತಾರೆ ಡೇವಿಡ್ ಮಿಲ್ಲರು. ಅಂಡ್ 7ನೇ ಪ್ಲೇಯರ್ ಅಶುತೋಷ್ ಶರ್ಮಾ ಅಂತೂ ಲಾಸ್ಟ್ 2 ಇಯರ್ಸ್ IPL ಇಂದ ಸಖತ್ ನೇಮ್ ಮಾಡಿಕೊಂಡು ಫಸ್ಟ್ ಸೀಸನ್ ಬಂದ ತಕ್ಷಣ ಸರಿಗೆ ಹೊಡೆದ್ರು. IPL ಅಲ್ಲಿ ಸರಿಗೆ ಹೊಡೆದ್ರು. ಅಂಡ್ ಸೆಕೆಂಡ್ ಸೀಸನ್ ಅಷ್ಟೊಂದೇನು ಚೆನ್ನಾಗಿ ಆಗಿಲ್ಲ. ಬಟ್ ಈ ಒಂದು ಸೀಸನ್ ಫುಲ್ ಪ್ರಿಪೇರ್ ಆಗಿ ಬಂದಿರ್ತಾರೆ. ಬಿಗ್ ಹಿಟ್ಟಿಂಗ್ಗೆ ಸಖತ್ತಾಗಿ ನೇಮ್ ಮಾಡಿದ್ದಾರೆ IPL ಅಲ್ಲಿ. ಅಂಡ್ 8ನೇ ಪ್ಲೇಯರು ವಿಪ್ರೆತ್ ನಿಗಮ್ ಅಂತ, ಇವರು ಲೆಗ್ ಸ್ಪಿನ್ನರ್ ಆಕ್ಚುಲಿ. ಅಂಡ್ ಬಿಗ್ ಹಿಟ್ಟಿಂಗ್ ಕೂಡ ನೇಮ್ ಮಾಡಿದ್ದಾರೆ. ಬಟ್ ಬ್ಯಾಟಿಂಗಲ್ಲಿ ಜಾಸ್ತಿ ಆಪರ್ಚುನಿಟಿ ಸಿಕ್ಕಿದೆಲ್ಲ ಯೂಟಿಲೈಸ್ ಮಾಡ್ಕೊಂಡಿದ್ದಾನೆ. ಬೌಲಿಂಗಲ್ಲೂ ಕೂಡ ಬಿಗ್ ವಿಕೆಟ್ನ ತೆಗೆದಿದ್ದಾರೆ ಲಾಸ್ಟಿನ IPL ಅಲ್ಲಿ. ಅಂಡ್ 9ನೇ ಪ್ಲೇಯರು ಆಕಿಬ್ ನಬಿ ಅಂತೂ ಈ ಒಂದು ರಣಜಿ ಟ್ರೋಫಿ 2026 ರಣಜಿ ಟ್ರೋಫಿಲಂತೂ ಕ್ಲಾಸಿ ಮಗ. ಜಮ್ಮು ಕಾಶ್ಮೀರ್ಗೆ ಆಡಿಬಿಟ್ಟು ಟ್ರೋಫಿ ಕೂಡ ಗೆಲ್ಸ್ಕೊಟ್ರು. ಇವರಿಲ್ಲ ಅಂದರೆ ಜಮ್ಮು ಕಾಶ್ಮೀರ್ ಏನಿಲ್ಲ ಅಂತಲೇ ಹೇಳ್ತೀನಿ. ಬೌಲಿಂಗಲ್ಲಿ ಹೇಳ್ತಾ ಇರೋದು, ಬೌಲಿಂಗಲ್ಲಿ ಎಷ್ಟು ಹೈಯೆಸ್ಟ್ ವಿಕೆಟ್ ಟೇಕರ್ ಈ ಒಂದು ಸೀಸನು ರಣಜಿ ಟ್ರೋಫಿಯಲ್ಲಿ. ಸೊ ಈ ಒಂದು IPL ಅಂತ ಬಿಗ್ ಸ್ಟೇಜಲ್ಲಿ ಏನು ಮಾಡ್ತಾರೆ ನೋಡಬೇಕು. ರಣಜಿ ಟ್ರೋಫಿಲೆಲ್ಲ ಲೈನ್ ಅಂತೂ ಹಾಕಿದ್ರೆ ಓಕೆ ನಡೆಯುತ್ತೆ. ಬಟ್ ಈ ಒಂದು IPL ಬಿಗ್ ಸ್ಟೇಜಲ್ಲಿ ಒಂದೇ ಲೈನ್ ಹಾಕಿದ್ರೆ ಪಕ್ಕ ಹೊಡಿತಾರೆ. ಬಟ್ ವೇರಿಯೇಷನ್ ಎಲ್ಲ ಕಲ್ತ್ಕೊಂಡಿರ್ತಾರೆ, ಆಬ್ವಿಯಸ್ಲಿ ಕಲೀಲೇಬೇಕಲ್ವಾ. ಅಂಡ್ 10ನೇ ಪ್ಲೇಯರ್ ಕುಲ್ದೀಪ್ ಯಾದವ್. ಸೊ ಇವರು ಬೇಕಾದಾಗ ಬ್ರೇಕ್ ತಂದ್ಕೊಡುವಂಥ ಪ್ಲೇಯರ್ ಆ್ಯಕ್ಚುಲಿ ಈ ಒಂದು DC ಟೀಮ್ಗೆ. ಅಂಡ್ 11ನೇ ಪ್ಲೇಯರು ಲುಂಗಿ ಎಂಗಿಡಿ ಅಂತೂ ಲಾಸ್ಟ್ 1 ಇಯರಿಂದ ಸಖತ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರ ಬೌಲಿಂಗಲ್ಲಿ. ಅಂಡ್ ಬೌಲಿಂಗ್ ಅಂತೂ ಸಖತ್ ವೇರಿಯೇಷನ್ ತೊಗೊಂಬಂದಿದ್ದಾರೆ. T20 ವರ್ಲ್ಡ್ ಕಪ್ಪಲ್ಲಿ ನೋಡಿದ್ರಲ್ಲ, ಎವ್ರಿ ಬಾಲ್ ಸ್ಲೋ ಬಾಲ್ ಮಗ. ಒಂದು ಪೇಸು ಕೊಟ್ಟಿಲ್ಲ ಇಂಡಿಯಾ ಮೇಲೆ ಮತ್ತು ಬೇರೆ ಟೀಮ್ ಮೇಲೆ, ಓಡಿಸ್ಕೊಂಡೇ ಇಲ್ಲ. ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಅಂತೂ ಸಖತ್ ಇಂಪ್ಲಿಮೆಂಟನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇಂಪ್ರೂವ್ ಕೂಡ ಆಗಿದ್ದಾರೆ ಬೌಲಿಂಗಲ್ಲಿ. ಅಂಡ್ 12ನೇ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕುಮಾರ್ ಬರ್ಬೋದು, ಇಲ್ಲ ಅಂತ ಹೇಳಿದರೆ ನಟರಾಜನ್ ಬರ್ಬೋದು. ಬಿಕಾಸ್ ಯಾವ ಥರ ಸಿಚುವೇಶನ್ ಇರುತ್ತೋ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರ್ನ ಹಾಕೋತಾರೆ. ಇದು DC ಟೀಮು. ಇದರಲ್ಲಿ ನಿಮ್ಗೆ ಯಾವ ಥರ ಚೇಂಜಸ್ ಬೇಕು ಅಂತ ನೀವು ಕಾಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ. ಅಂಡ್ 2ನೇ ಟೀಮು LSG ಮಗ. LSGಲಂತೂ ಸಖತ್ 11 ಇದೆ. ಸೊ ಬೆಂಕಿ ಥರ ಕಾಣಿಸ್ತದೆ. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಸೈಡ್ ಕೂಡ ಕಾಣಿಸ್ತದೆ LSG ಅವರು. LSGಲಿ ಮಿಚೆಲ್ ಮಾರ್ಷ್ ಮತ್ತು ಆಡಮ್ ಅಕ್ರಮ್ ಓಪನಿಂಗ್ನಲ್ಲಿ ಬರ್ತಾರೆ. ಸೊ ಆಸ್ಟ್ರೇಲಿಯಾಗೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಂತೂ ಮಿಚೆಲ್ ಮಾರ್ಷ್ ಅಂತೂ ಸಕ್ಕರಿಗೆ ಹೊಡೆದ್ರು. ಬಟ್ ಅನ್ಫಾರ್ಚುನೇಟ್ಲಿ T20 ವರ್ಲ್ಡ್ ಕಪ್ಪಲ್ಲಿ ಆಸ್ಟ್ರೇಲಿಯಾ ಬೇಗ ಮನೆ ಕಡೆಗೆ ಹೋದ್ರು. ಆ್ಯಂಡ್ ಆಡಮ್ ಅಕ್ರಮ್
ಬ್ರೋ ಸೌತ್ ಆಫ್ರಿಕಾಗೆ ಒಂಥರ ಬೆಂಕಿ ಕ್ಯಾಪ್ಟನ್ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಒಂದು ಓಪನಿಂಗಲ್ಲಂತೂ ಇವರು ಎವ್ರಿ ಬಾಲ್ ಹೊಡೆಯೋಕೆ ಹೋಗಲ್ಲ, ಸೆನ್ಸಿಬಲ್ ಕ್ರಿಕೆಟ್ನೇ ಆಡ್ತಾರೆ. ಬಟ್ ಇನ್ನಿಂಗ್ಸ್ ಅಂತೂ ಸಕ್ಕತ್ತಾಗಿ ಬಿಲ್ಡ್ ಮಾಡ್ತಾರೆ. ಕ್ಯಾಪ್ಟನ್ಸಿ ತಲೆಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಸೌತ್ ಆಫ್ರಿಕಾನ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಈ ಸಲ ಏನೋ T20 ವರ್ಲ್ಡ್ ಕಪ್ಪಲ್ಲಿ ಏನೋ ಗೆಲ್ಲಕ್ಕಾಗಿಲ್ಲ, ಬಟ್ ಎಲ್ಲ ಮ್ಯಾಚು ಕೂಡ ಗೆದ್ದರು. ಬಟ್ ಬೇಕಾಗಿರೋ ಇಂಪಾರ್ಟೆಂಟ್ ಮ್ಯಾಚ್ ಎಲ್ಲ ಸೋತ್ಬಿಟ್ರು. ಸೊ ಓಕೆ, ಅದನ್ನ ಲರ್ನ್ ಮಾಡಿ ಹೋಗ್ತಾರೆ. ಆ್ಯಂಡ್ ಆಡಮ್ ಅಕ್ರಮ್ ಅಂತೂ ಒಳ್ಳೆ ಕ್ವಾಲಿಟಿ ಓಪನ್ ಪ್ಲೇಯರು. ಆ್ಯಂಡ್ ಮೂರನೇ ಪ್ಲೇಯರು ರಿಷಬ್ ಪಂತ್ ಅಂತೂ ಫಾರ್ಮಲ್ಲೇ ಇಲ್ಲ. ಸೊ ಇಂಜುರಿ ಆದಮೇಲಂತೂ ಬಂದರು ಟೀಮ್ ಇಂಡಿಯಾಗೆ, ಮತ್ತೆ ಕಮ್ ಬ್ಯಾಕ್ ಮಾಡಿ 100 ಹೊಡೆದ್ರು. ಅದಾದಮೇಲೆ ಮತ್ತೆ ಕಾಣಿಸ್ಕೊಂಡೆಲ್ಲ ಮತ್ತೆ ಇಂಜುರಿ ಆಯಿತು. ಸೊ ಈ ಒಂದು IPL ಅಲ್ಲಿ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ರಿಷಬ್ ಪಂತ್ LSG ಆ ಕ್ಯಾಪ್ಟನ್ ನೋಡಬೇಕು. ಆ್ಯಂಡ್ 4ನೇ ಪ್ಲೇಯರ್ ನಿಕೋಲಾಸ್ ಬೋರನ್ ಅಂತೂ ಬಿಗ್ ಹಿಟ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ನೇಮ್ ಮಾಡಿರೋದು ಬ್ರೋ. ಒಂದು ಬಾಲ್ ಫಸ್ಟು ಬಾಲಿಂದ ಹೊಡಿತಾರೆ ಮಗ. ಸೊ ಚಾನ್ಸೇ ಇಲ್ಲ. ಆ್ಯಂಡ್ 5ನೇ ಪ್ಲೇಯರು ಆಯುಷ್ ಬದೌನಿ, ನಮ್ಮ ಇಂಡಿಯನ್ ಪ್ಲೇಯರು. ಡೊಮೆಸ್ಟಿಕಲ್ ಅಂತೂ ಹಂಗೆ ರನ್ನ ಹಾಕ್ಬಿಟ್ಟಿದ್ದಾರೆ ಈ ಒಂದು ಡೊಮೆಸ್ಟಿಕಲ್ಲಿ. ಸೊ IPL ಕೂಡ ಅಂತ ನೇಮೇ ಮಾಡಿದ್ದಾರೆ. ಆ್ಯಂಡ್ ಬಿಗ್ ಹಿಟ್ಟಿಂಗ್ ಕೂಡ ಆಡ್ತಾರೆ. ಸೊ ಇಂಡಿಯನ್ ಪ್ಲೇಯರ್ಸ್ ಅಂತ ಗೊತ್ತಲ್ಲ, ಸೊ ಜಾಸ್ತಿ ಬಿಗ್ ಹಿಟ್ಟಿಂಗ್ಗೆ ಪ್ರಿಫರೆನ್ಸ್ ಕೊಡೋಲ್ಲ. ಸೊ ಇನ್ನಿಂಗ್ಸ್ನ ಬಿಲ್ಡ್ ಮಾಡಬೇಕು, ಸಿಚುವೇಶನ್ ತಕ್ಕಂಗೆ ಆಡಬೇಕು. ಆ್ಯಂಡ್ 6ನೇ ಪ್ಲೇಯರು ಅಬ್ದುಲ್ ಸಮಾದ್ ಅವರು. 6ನೇ ಪ್ಲೇಯರು ಅಬ್ದುಲ್ ಸಮಾದ್ ಮಗ. ಈ ಒಬ್ಬ ಪ್ಲೇಯರು ಬಿಗ್ ಹಿಟ್ಟಿಂಗ್ಗೆ ನೇಮ್ ಮಾಡಿರೋದು. ಆ್ಯಂಡ್ ಜಮ್ಮು ಕಾಶ್ಮೀರ್ಗೆ ಇವರು ಕೂಡ ಆಡೋದು ಅನ್ಸುತ್ತೆ. ಜಮ್ಮು ಕಾಶ್ಮೀರಲ್ಲೇ ಸಕ್ಕತ್ತಾಗಿ ಒಂದು ನೇಮ್ ಕೂಡ ಮಾಡಿದರೆ. ಆ್ಯಂಡ್ IPL ಕೂಡ ಬಿಗ್ ಹಿಟ್ಟಿಂಗ್ಗೆ ಆಡಿದ್ದಾರೆ ಅಂತಲೇ ಹೇಳ್ಬೋದು. SRH ಕೂಡ ಆಡಿದ್ರು. SRHಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸು ಬಂದಿಲ್ಲ. ಬಟ್ ನೋಡೋದು ಆ LSGಗೆ ಇವತ್ತಿನ ಮ್ಯಾಚಲ್ಲಿ ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ 7ನೇ ಪ್ಲೇಯರು ಸಾಹಿದ್ ಅಮೀದ್ ಅಂತ ಅನ್ಸುತ್ತೆ, ನಮ್ಮ RCB ಪ್ಲೇಯರ್ ಲೆಫ್ಟ್ ಆನ್ ಸ್ಪಿನ್ನು. ಇವರು ಕೂಡ ಸಣ್ಣಕ್ಕಿರ್ಬೋದು ಅಷ್ಟೇ ನೋಡೋದಕ್ಕೆ, ಬಟ್ ಹೊಡೆದ್ರೆ ಸ್ಟೇಡಿಯಮಿಂದ ಆಚೆನೇ ಹೊಡಿತಾರೆ. ಲೆಫ್ಟ್ ಆನ್ ಸ್ಪಿನ್ ಅಂತೂ ಸಕ್ಕತ್ತಾಗಿದ್ದಾರೆ. RCB ಬಿಟ್ಟ ಮೇಲಂತೂ ಇನ್ನೂ ಒಳ್ಳೆ ಫಾರ್ಮಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ 8ನೇ ಪ್ಲೇಯರ್ ದಿಗ್ವೇಶ್ ರಾತಿ. ಸೊ ಲಾಸ್ಟ್ ಸೀಸನು IPL ಸಖತ್ ಇಂಪ್ಯಾಕ್ಟ್ ಮಾಡಿದಂಥ ಮಿಸ್ಟ್ರಿ ಸ್ಪಿನ್ನರು. ಅವ್ರ ಬೌಲಿಂಗಲ್ಲಿ ಇರ್ಬೋದು, ಆ್ಯಂಡ್ ಅವ್ರ ಸಿಗ್ನೇಚರು ಏನೋ ಮಾಡ್ತಾರಲ್ಲ ಸ್ಟೈಲ್ಗಳು, ಅದರೆಲ್ಲ ಸಖತ್ ಇಂಪ್ಯಾಕ್ಟ್ ಮಾಡಿದ್ದಾರೆ. ಒಳ್ಳೆ ನೇಮ್ ಕೂಡ ಮಾಡಿದ್ದಾರೆ. ಸೊ ಸಖತ್ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಮಾಡ್ತಾರೆ IPLಲ್ಲಿ. ಆ್ಯಂಡ್ ವಿಕೆಟ್ ತೆಗೆದ ತಕ್ಷಣ ಸಖತ್ ಸೆಲೆಬ್ರೇಷನು, ಅನ್ಆರ್ಥೋಡಾಕ್ಸ್ ಸೆಲೆಬ್ರೇಷನ್ ಎಲ್ಲ ಕೂಡ ಮಾಡ್ತಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಬೇಕು. ನಾವು ಇವ್ರು ವಿಕೆಟ್ ತೆಗಿಬೇಕು ಮಗ ಆಕ್ಚುಲಿ ನೋಡಿದ್ರೆ ಏನು ಮಾಡ್ತಾರೆ ಅಂತ. ಸೈಲೆಂಟ್ ಆಗ್ತಾರಾ ಇಲ್ಲ ಆ ಒಂದು ಲಾಸ್ಟ್ ಇಯರ್ ಏನು ಮಾಡಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರಾ ಅಂತ. ಆ್ಯಂಡ್ 9ನೇ ಪ್ಲೇಯರು ಮೊಹಮ್ಮದ್ ಶಮಿ, ಇವ್ರ ಬಗ್ಗೆ ಮಾತಾಡೋಂಗಿಲ್ಲ, ಬೆಂಕಿ ಪ್ಲೇಯರು. ಆ್ಯಂಡ್ 10ನೇ ಪ್ಲೇಯರು ಮಯಾಂಕ್ ಯಾದವ್ ಮಗ. ಮಯಾಂಕ್ ಯಾದವ್ ಅಂತೂ ಕ್ವಿಕ್ ಪೇಸ್ನ ಇಟ್ಕೊಂಡಿದ್ದಾರೆ. ಬಟ್ ಇವ್ರಿಗೆ ಬೇಗ ಇಂಜುರಿ ಅಂತೂ ಆಗ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್. ಆ್ಯಂಡ್ ಈ ಒಂದು LSGಗೆ ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನೋಡಬೇಕು. ಪೇಸ್ ಇದ್ದರೆ ಯೂಸ್ ಆಗಲ್ಲ ಮಗ. ಪೇಸ್ ಇದ್ದರೆ ಹೊಡೆದಕ್ಕೆ ಎಸ್ತಾರೆ. ನಿಮ್ಗೆ ಗೊತ್ತು ಎಂತೆಂಥ ಪೇಸ್ ಬೌಲರ್ ಬಂದರು T20 ವರ್ಲ್ಡ್ ಕಪ್ಪಲ್ಲಿ ಆ್ಯಂಡ್ IPLಗೆ ಅಂತ. ಅವರೆಲ್ಲರೂ ಕೂಡ ಮಾಯ ಆಗಿಬಿಟ್ಟಿದೆ ತುಂಬ ಜನ. ಸೊ ಪೇಸ್ ಇದ್ದರೆ ಆಗಲ್ಲ, ಸ್ವಲ್ಪ ವೇರಿಯೇಷನ್ ಕೂಡ ಯೂಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಿನ್ನೆ ಮ್ಯಾಚಲ್ಲಿ ಯಾವ ಥರ ನಮ್ಮ ಪ್ರಸಿದ್ಧ ಕೃಷ್ಣ ಮತ್ತು ವೈಶಾಖ್ ವಿಜಯ್ ಕುಮಾರ್ ಯಾವ ಥರ ತಲೆ ಯೂಸ್ ಮಾಡಿಕೊಂಡು ಎಲ್ಲ ಪೇಸಸ್ಗೂ ಹೊಡಿತಾ ಇದ್ರು. ಎಲ್ಲಿ ಜೋರ ಆಗ್ತವ್ರಿಗೆಲ್ಲ ಹೊಡಿತಾ ಇದ್ದಾರೆ, ಸ್ಲೋರ್ ಆಗ್ತವ್ರಿಗೆ ಮಾತ್ರ ವಿಕೆಟ್ ಬೀಳ್ತಾ ಇರೋದು. ಆ ಥರ ತಲೆ ಯೂಸ್ ಮಾಡಿದ್ರೆ ಈ ಒಂದು ಟೂರ್ನಮೆಂಟಲ್ಲಿ ಉಳ್ಕೊಳಕ್ಕಾಗತ್ತಿಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ 11ನೇ ಪ್ಲೇಯರು ಆವೇಶ್ ಖಾನು. ಇವರಂತ ಒಂಥರ ಹೆಂಗಂತ ಹೇಳಿದ್ರೆ ಅಗ್ರೆಸಿವ್ ಪ್ಲೇಯರ್ ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಯಾವ ಟೈಮಲ್ಲಿ ಯಾವ ಥರ ಇರ್ತಾರೆ ಅಂತ ನನಗೆ ಗೊತ್ತಾಗಲ್ಲ. ಆ್ಯಂಡ್ ಒಳ್ಳೆ ಡೆತ್ ಬೌಲರ್ ಅಂತ ಹೇಳ್ಬೋದು LSGಗೆ. ಆ್ಯಂಡ್ 12ನೇ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ನೋಕಿಯಾ, ಇಲ್ಲ ಅಂತ ಹೇಳಿದ್ರೆ ಬ್ಯಾಟೀಸ್ ಬರ್ತಾರೆ. ಸೊ ಇಬ್ಬರು ಕೂಡ ಸೌತ್ ಆಫ್ರಿಕಾ ಪ್ಲೇಯರ್ಸು. ಯಾರು ಬೇಕಿದ್ರು ಕರ್ಕೊಬರ್ಬೋದು. ಬಟ್ ಆಂಡ್ರಿಕ್ ನೋಕಿಯಾ ಅಂತೂ ಫಾರ್ಮಲ್ಲೇ ಇಲ್ಲ. ಬಂದ ತಕ್ಷಣ ಅವರು ಸಖತ್ ಇಂಪ್ಯಾಕ್ಟ್ ಮಾಡಿದ್ರು IPLಗೆ ಬಂದಾಗ ಫಸ್ಟು ಸೀಸನು. ಬಟ್ ಇವಾಗೆಲ್ಲ ಸರಿಗೆ ಹೊಡಿತಾ ಇದ್ದಾರೆ ಅವ್ರಿಗೆ. ಸೊ ಸಖತ್ ಪೇಸ್ ಇದೆಯಲ್ಲ. ಸೊ ನೋಡ್ಬೇಕು ಏನು ಮಾಡ್ತಾರೆ ಅಂತ. ಇದು 2 ಟೀಮ್ದು ಪ್ರಾಬ್ಲಮ್ ಪ್ಲೇಯಿಂಗ್ 11. ನಿಮಗೇನು ಅನಿಸುತ್ತೆ ಈ ಒಂದು ಪ್ಲೇಯಿಂಗ್ 11 ಚೇಂಜಸ್ ಮಾಡಬೇಕಂತ ಕಾಮೆಂಟ್ ಮಾಡಿ. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಿದರೆ ಈ ಒಂದು ಮ್ಯಾಚ್ ನಡೀತಾರೋ ಲಕ್ನೋ ಅಲ್ಲಿ ಮಗ. ಅವರೇಜ್ ಸ್ಕೋರ್ ಇರೋದು ಈ ಒಂದು ಪಿಚ್ಚಲ್ಲಿ 175. ಬ್ಯಾಟಿಂಗ್ ಮತ್ತು ಬೌಲಿಂಗ್ಗೆ ಎರಡೂ ಕೂಡ ನ್ಯೂಟ್ರಲ್ ಆಗಿದೆ. ಸೊ ಈ ಒಂದು ಸ್ಕೋರ್ ಅಂತ ಹೇಳಿದ್ರೆ ನಿನ್ನೆ ಕೂಡ ಅದೇ ಥರ ಇತ್ತು ಪಿಚ್ಚು. ಪಂಜಾಬ್ ಮತ್ತು ಇನ್ನೊಂದು ಯಾವುದಪ್ಪ ಅದು ನಿನ್ನೆ ಮ್ಯಾಚಲ್ಲಿ ಹಂಗೆ ಆಯಿತು. ಆ್ಯಂಡ್ ಇವತ್ತಿನ ಮ್ಯಾಚಲ್ಲೂ ಕೂಡ ಈ ಥರ ಪಿಚ್ನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಮತ್ತು ಲಾಸ್ಟ್ 8 ಮ್ಯಾಚಸಲ್ಲಿ ಪೇಸರ್ಸು 56 ವಿಕೆಟ್ನ ತಗೊಂಡಿದ್ದಾರೆ, ಸ್ಪಿನ್ನರ್ಸು 25 ವಿಕೆಟ್ನ ತಗೊಂಡಿದ್ದಾರೆ. ಫಸ್ಟ್ ಬ್ಯಾಟಿಂಗಲ್ಲಿ 15 ಮ್ಯಾಚ್ ವಿನ್ ಆಗಿದೆ. ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗಲ್ಲಿ 15 ಮ್ಯಾಚ್ ವಿನ್ ಆಗಿದೆ. ಸೇಮ್ ಈಕ್ವಲ್ ಮಗ, ಏನೂ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ಸೊ ಎಕ್ಸ್ಪೆಕ್ಟೆಡ್ ಸ್ಕೋರು 180 ಇದೆ ಇವತ್ತಿನ ಮ್ಯಾಚಲ್ಲಿ. ಸೊ ಸೇಮು. ಬಟ್ 180 200 ಕೂಡ ಸೇಫ್ ಇಲ್ಲ ಅಂತಲೇ ಹೇಳ್ತೀನಿ ಈ ಒಂದು IPLಲ್ಲಿ. ಬಿಕಾಸ್ ಪಿಚ್ ಕೂಡ ಮ್ಯಾಟ್ರ್ ಆಗಲ್ಲ. ಬ್ಯಾಟ್ಸ್ಮನ್ ನಿಂತ್ಕೊಂಡ್ರೆ ಬಡಿತಾ ಇರ್ತಾರೆ. 250 ಕೂಡ ಸೇಫ್ ಇಲ್ಲ ಅಂತ ಹೇಳ್ತೀನಿ ಒಂದು IPL ಟಾರ್ಗೆಟು. ಆ್ಯಂಡ್ ಪಿಚ್ ನಂಬರ್ 4 ವಿಲ್ ಬಿ ಯೂಸ್ಡ್. ಲಾಸ್ಟ್ ಇಯರ್ ಅವರೇಜ್ ಸ್ಕೋರ್ ವಾಸ್ 187. ಅವರೇಜ್ ಸ್ಕೋರು ಈ ಒಂದು ಸ್ಟೇಡಿಯಮಲ್ಲಿ 187 ಇದೆ. ಸೊ ಸ್ಟಿಲ್ 180 ಅಂತಲೇ ಹೇಳ್ಬೋದು ಅವರೇಜ್ ಸ್ಕೋರು. ಆ್ಯಂಡ್ ಹೆಡ್ ಟು ಹೆಡ್ ನೋಡೋದಾದರೆ ಈ ಎರಡು ಟೀಮಲ್ಲೂ
7 ಮ್ಯಾಚಸ್ನ ಆಡಿದರೆ. ಡೆಲ್ಲಿ ಕ್ಯಾಪಿಟಲ್ಸ್ 4 ಅಂಡ್ ಲಕ್ನೋ ಅವರು 3 ಆಗಿದ್ದಾರೆ. ಬಟ್ ಒಂದು ಏನು ಮಾಡಿದ್ದಾರೆ ಡಿ ಸಿ ಅವರು ಅಂತ ಹೇಳಿದರೆ, ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ ಕಂಡಿದ್ದಾರೆ. ಲಾಸ್ಟು 5 ಮ್ಯಾಚಸ್ಸಲ್ಲಿ 4 ಮ್ಯಾಚಸ್ನ ಕಂಟಿನ್ಯೂ ಆಗಿ ಗೆದ್ದಿರೋದು ಡೆಲ್ಲಿ ಅವರು ಮಗ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ. ಸೊ ಇದು ಒಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಒಂದು ಗುಡ್ ಪಾಸಿಟಿವ್ ಕೂಡ ಹೋಗ್ತಾ ಇರುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಡೆಲ್ಲಿಯಲ್ಲಂತೂ ಬೌಲಿಂಗ್ ಕೂಡ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಲುಂಗಿಯ ಗಿಡಿ ಆ್ಯಂಡ್ ಕುಲ್ದೀಪ್ ಯಾದವ್, ಆಕಿಬ್ ನಬಿ ಆ್ಯಂಡ್ ವಿಕ್ರಮ್ ತುಂಬ ಸಖತ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಕೂಡ ಇದ್ದಾರೆ. ಬ್ಯಾಟಿಂಗ್ ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ ಲಕ್ನೋಲ್ಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅಲ್ಲೂ ಕೂಡ ಇದ್ದಾರೆ ಒಳ್ಳೊಳ್ಳೆ ಕ್ವಾಲಿಟಿ ಪೇಸರ್ ಮತ್ತು ಸ್ಪಿನ್ನರ್ಸು. ಬಟ್ ನನಗೆ ಇವತ್ತು ಪ್ರೆಡಿಕ್ಟ್ ಮಾಡೋ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಡಿ ಸಿ ಗೆಲ್ತಾರೆ ಅಂತ ಅನಿಸುತ್ತೆ. ಮೋರ್ ಅಪ್ಡೇಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಮಗ ಹೋಗಿ ಜಾಯ್ನ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮೋರ್ ಕ್ರಿಕೆಟ್ ಅನಲೈಸ್ ವೀಡಿಯೋಗಳಿಗೆ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫಾಲೋ ಮಾಡಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. See you.